ಕೇವಲ ಘೋಷಣೆಯಲ್ಲ, ಅದು ಸಾಂವಿಧಾನಿಕ ಬದ್ಧತೆ. ಈ ಸೃಷ್ಟಿಯು ಮಹಿಳೆಯರನ್ನು ಪ್ರೀತಿಸಲು, ಗೌರವಿಸಲು ರಚಿಸಲಾಗಿದೆ, ಅತ್ಯಾಚಾರಕ್ಕೆ ಅಲ್ಲ. ಹಾಗೆ ಹಂಚಿಕೊಂಡಿರ್ತಕ್ಕಂತಹ ಮಾನ್ಯ ಗೌರವಾನ್ವಿತ ಇವತ್ತು ನಾನು ಗದಗ್ನ KH ಮೆಡಿಕಲ್ ಟೀಚಿಂಗ್ KH ಪಾಟೀಲ್ ಅವರ ಮೆಡಿಕಲ್ ಟೀಚಿಂಗ್ ಹಾಸ್ಪಿಟ್ಲ್ಗೆ ಬಂದಿದ್ದೀನಿ. ನಮ್ಮ ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾವಲ್ಲ, ಇವರು ಮಕ್ಕಳು ಕ್ಲಿನಿಕಲ್ ಎಂಟ್ರ್ ಆಗೋಕ್ಕೆ ಮುಂಚೆ ಅವ್ರಿಗೆ ನಾವು ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅಷ್ಟೂ ಜನ ಮಕ್ಕಳು ನನಗೆ ಹೇಳಿದ್ದೇನೆಂದರೆ ವ್ಯಾಕ್ಸಿನ್ ಮಾಡಿಸಿಲ್ಲ ಅವರಿಗೆ. ಇದು ಆ ಮಕ್ಕಳು ಇದೇ ಒಂದು ಸಂಸ್ಥೆ ಅಡಿ ಬರೋದ್ರಿಂದ ಯಾಕೆ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಇಮಿಡಿಯೇಟ್ಲಿ ಆ ನರ್ಸಿಂಗ್ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಟ್ ಆಗಬೇಕು ಅಂತ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ನಾಳೆ ಜಿಲ್ಲಾಡಳಿತದಲ್ಲಿ ನಾನು ಇದನ್ನು ಮೀಟಿಂಗಿಗೆ ತಗೊಳ್ತೇನೆ. ಹೌದಾ, ಆಯಿತು. ಅದನ್ನು ಏನಿದೆ ಡಿ ಗ್ರೂಪ್ ಅದಕ್ಕೆ ಕೊಡಕ್ಕೆ ಹೇಳಿ. ಆಮೇಲೆ ವೇಜಸ್ಸು ನಮ್ಮ ಡಿ ಗ್ರೂಪ್ದೆಲ್ಲ ನಾನು ಚೆಕ್ ಮಾಡಿಸ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕರೆಕ್ಟಾಗಿ ಸಂಬಳ ಮಾಡ್ತಾ ಇದ್ದಾರೆ. ಮತ್ತು ಈಗ ರಿವೈಸ್ಡ್ ಮಿನಿಮಮ್ ವೇಜಸ್ ಬಂದಿದೆ ಸರ್ಕಾರದ್ದು, ಅದು ನೆಕ್ಸ್ಟಿಂದ ಡಿ ಗ್ರೂಪ್ ಅವ್ರಿಗೆ ಅದೇ ಥರ ಬರುತ್ತೆ, ಹೆಚ್ಚಿಗೆ ಆಗಿ ಸಂಬಳ ಬರುತ್ತೆ. ನೋಡಿ, ನಾನು ನಮ್ಮ ಡಾಕ್ಟ್ರ್ ಅವ್ರಿಗೆ ಕೇಳಿದೆ, ಹೆಣ್ಣು ಮತ್ತು ಗಂಡು ಮಗು ಒಂದು ತಿಂಗಳಲ್ಲಿ 700ರಿಂದ 800 ಹೆರಿಗೆ ಆಗುತ್ತೆ ಅಂದರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲೂ ಸಹ ಹೆಣ್ಣು ಮಕ್ಕಳ, ನನ್ನೆನೆ ಬಾಗಲಕೋಟೆಗೆ ಹೋಗಿದ್ದೆ, ಅಲ್ಲೂ ಸಹ ಗಂಡು ಮಕ್ಕಳದ್ದು ಸಂಖ್ಯೆನೇ ಜಾಸ್ತಿ ಇದೆ ಡೆಲಿವರಿಯಲ್ಲಿ, ಹೆಣ್ಮಕ್ಳು ಕಡಿಮೆ. ಇಲ್ಲೂ ಅಷ್ಟೇ, ಗಂಡು ಮಕ್ಕಳು ಜಾಸ್ತಿ, ಹೆಣ್ಮಕ್ಳು ಕಡಿಮೆ. ಆದರೆ ಪ್ರಕೃತಿ ನಿಯಮವಾಗಿ ಮೊದಲಿಗೆ ನಾವೆಲ್ಲ ಹುಟ್ಟಿದಾಗ ನಾವು ಜಾಸ್ತಿ, ನಾವು ಯಾವಾಗಲೂ ಜಾಸ್ತಿನೇ ಇದ್ದೀವಿ, ಅವ್ರು ಕಡಿಮೆ. ಇದು ಎಲ್ಲೋ ಇದೆಲ್ಲ ಇಂಡಿಕೇಶನ್ ಏನಂತಂದರೆ, ಒಳಗಡೆ ಗುಟ್ಟಾಗಿ ಎಲ್ಲೋ ಒಂದೊಂದು ಕಡೆ ಮಗು ಹೆಣ್ಣೋ ಗಂಡೋ ಅಂತ ತೋರಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಅಬಾರ್ಟ್ ಮಾಡಿಸ್ತಾ ಇದ್ದಾರೆ, ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದೇ ಇದೆಲ್ಲ ಒಂದು ಇಂಡಿಕೇಶನ್. ಸೊ ನಾನು ಇದ್ರ ಬಗ್ಗೆ ಏನೆಲ್ಲ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ಅಂತ ನಾಳೆ ನಾನು ರಿವ್ಯೂನಲ್ಲಿ ಎಲ್ಲ ವರದಿಗಳನ್ನು ಇಸ್ಕೊಳ್ತೇನೆ. ಋತುಚಕ್ರ ರಜೆ ಕೊಡ್ತಾ ಇಲ್ವಾ? ಇಲ್ಲ ಸರ್, ಇಲ್ಲ ಮೇಡಮ್, ಇಲ್ಲಿ ಕೊಡ್ತಾ ಇಲ್ಲ ಮೇಡಮ್. ಅದು ಆ್ಯಕ್ಚುಲಿ ನಾವು ನಮ್ಮ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಬರ್ತಿದ್ದೀವಿ, ಅಲ್ಲಿಂದ ರಿಪ್ಲೈ ಬಂದಿಲ್ಲ. ನಾಳೆ ಅದನ್ನು ಋತುಚಕ್ರ ರಜೆ ಒಂದು ಕೇಳಿದ್ದಾರೆ. ಬಟ್ ಅದು ಮೇಡಮ್ ಎಲ್ರಿಗೂ ಕೊಡಬೇಕಲ್ವಾ? ಎಲ್ರಿಗೂ ಕೊಡಬೇಕು. ಅದೇನು ನೀವು ಸ್ಪೆಷಲ್ ಆಗಿ ಬರ್ದಿರೋ ಗೊತ್ತಿಲ್ಲ. ಅದರಲ್ಲಿ ವೈದ್ಯಕೀಯ ಶಿಕ್ಷಣ ಅಂತಂದು ಇಲ್ಲ ಮ್ಯಾಮ್, ಕೆಳಗಡೆ ಅದೊಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಅದನ್ನು ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.